ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ, ಓಲ್ಡ್ ಇಸ್ ಗೋಲ್ಡ್ ಅಂತ. ಆದರೆ ಇದು ಎಲ್ಲದಕ್ಕೂ ಅಪ್ಲಿಕೇಬಲ್ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಲಾಸ್ಟ್ ಒಂದಷ್ಟು ಎಪಿಸೋಡ್ಸಲ್ಲಿ ರೊಬಾಟಿಕ್ ಸರ್ಜರೀಸ್, ಟು ಬಿ ಪ್ರಿಸೈಸ್ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ವಿ, ಎಷ್ಟು ಎಫೆಕ್ಟಿವ್, ಇವತ್ತಿನ ದಿನ ಎಷ್ಟು ಹೈಲಿ ಸಕ್ಸಸ್ಫುಲ್, ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಆ್ಯಂಡ್ ಎಷ್ಟೆಲ್ಲ ಆಪ್ಷನ್ಸ್ ಇದೆ ಇದರಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಸೊ ಆಬ್ವಿಯಸ್ಲಿ ಟ್ರೆಡಿಷ್ನಲ್ ಸರ್ಜರೀಸ್ಗಿಂತ ಇಟ್ ಇಸ್ ಫಾರ್ 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 ಬೆಟರ್. ಅದರ ಪ್ರಿಸಿಷನಲ್ಲಿರಬಹುದು, ಔಟ್ಪುಟ್ಟಲ್ಲಿರಬಹುದು, ಪ್ರತಿಯೊಂದೊಂದರಲ್ಲೂ ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಬಟ್ ಇವತ್ತು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಆ ಪ್ರೊಸೀಜರ್ನ ತೋರಿಸೋಣ ಅಂತ. ಸೊ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಬರ್ತಾ ಅದರ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ದೀಪಕ್ ಇನಾಮ್ದಾರ್ ಅವರು ನಮ್ಮ ಜೊತೆ. ಸರ್, ಸ್ಟೆಪ್ ಬೈ ಸ್ಟೆಪ್ ತೋರಿಸೋ ಹಾಗಿದ್ರೆ ಇಫ್ ಯು ಕ್ಯಾನ್ ವಾಕ್ ಅಸ್ ಥ್ರೂ ಒಂದು ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಹೇಗಾಗುತ್ತೆ? ಫಸ್ಟು ಪೇಷಂಟು ಅಡ್ಮಿಟ್ ಆಗ್ತಾರೆ, ಸರ್ಜರಿ ಶೆಡ್ಯೂಲ್ ಆಗಿರುತ್ತೆ. ಅಡ್ಮಿಟ್ ಆಗಿರೋ ದಿನ ಒಂದು CT ಸ್ಕ್ಯಾನ್ ಮಾಡ್ತೀವಿ. CT ಸ್ಕ್ಯಾನ್ ಹಿಪ್ ಇಂದ ಆಂಕಲ್ ವರೆಗೂ ಒಂದು CT ಸ್ಕ್ಯಾನ್ ಮಾಡಿಬಿಟ್ಟು ಒಂದು 3D ರಿಕನ್ಸ್ಟ್ರಕ್ಷನ್ ಆಗುತ್ತೆ ಆ ಮಂಡಿದು. ದಿಸ್ CT ಸ್ಕ್ಯಾನ್ ಈಸ್ ಸೆಂಟ್ ಟು ಅ ಸ್ಟ್ರೈಕರ್ ಟೆಕ್ನಿಕಲ್ ಸೆಂಟರ್ ಅಂತಿದೆ. ಇದು US ಅಲ್ಲಿದೆ, ಅದು ಮೇಲಲ್ಲಿ ಕಳಿಸ್ತಾರೆ. ಆ ಸ್ಟ್ರೈಕರ್ ಟೆಕ್ನಿಕಲ್ ಸೆಂಟರ್ ಅಲ್ಲಿ ಆ 3D ಒಂದು ರಿಕನ್ಸ್ಟ್ರಕ್ಷನ್ ಮಾಡಿ ಒಂದು ಟೆಂಟೇಟಿವ್ ಪ್ಲಾನ್ ಅಂತ ವಾಪಸ್ ಕಳಿಸ್ತಾರೆ. ಸೊ ಈ 3D ಪ್ಲಾನ್ನ ಡ್ಯೂರಿಂಗ್ ದ ಸರ್ಜರಿ ಸ್ವಲ್ಪ ಮುಂಚೆ ನಾನು ಹೋಗ್ಬಿಟ್ಟು ಕಂಪ್ಯೂಟರಲ್ಲಿ ನೋಡ್ತೇನೆ, ಆ ಮಂಡಿಗೆ ಯಾವ್ದು ಬೆಟರ್ ಅನ್ಸತ್ತೆ ಅಂತ ಸ್ವಲ್ಪ ನಾನು ಪ್ಲಾನ್ ಆಲ್ಟರೇಷನ್ಸ್ ಮಾಡ್ತೇನೆ. ಈ ಪ್ಲಾನ್ ಆಲ್ಟರೇಷನ್ಸ್ ಮತ್ತೆ ಸರ್ಜರಿ ಮಾಡಬೇಕಾದ್ರೆ ರಿಯಲ್ ಟೈಮ್ ಫೀಡ್ ಅಂತ ಸಿಗುತ್ತೆ ನಮಗೆ. ಈ ರಿಯಲ್ ಟೈಮ್ ಫೀಡ್ 2 ಇನ್ಫಾರ್ಮೇಶನ್ ನಮ್ಗೆ ಕೊಡುತ್ತೆ. ಒಂದು ಅಲೈನ್ಮೆಂಟ್ ಅಂತ. ಅಲೈನ್ಮೆಂಟ್ ಅಂದ್ರೆ ಮಂಡಿ ಎಷ್ಟು ಮಟ್ಟಿಗೆ ಬೆಂಡ್ ಆಗಿದೆ, ಯಾವ್ಯಾವ ಪೊಸಿಷನ್ ಅಲ್ಲಿ ಬೆಂಡ್ ಆಗಿದೆ, ಬರೀ ಒಳಭಾಗದಲ್ಲಿ ಬೆಂಡ್ ಆಗಿದೆನಾ, ಬೌಲೆಗ್ಸ್ ಅಷ್ಟೇ ಇದೆನಾ, ಇಲ್ಲ ಮಡ್ಚು ಇದೆನಾ ಅಂತ, ಫ್ಲೆಕ್ಷನ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಸೊ ಒಂದೇ ಇದೆನಾ, 2 ಇದೆನಾ, ಇದ್ರೆ ಎಷ್ಟು ಡಿಗ್ರಿಯಲ್ಲಿದೆ ಅಂತ. ಇದು ಅಲೈನ್ಮೆಂಟ್. ಸೆಕೆಂಡ್, ಬ್ಯಾಲೆನ್ಸ್. ಬ್ಯಾಲೆನ್ಸ್ ಅಂದ್ರೆ ಒಳಭಾಗ ಮತ್ತೆ ಹೊರಭಾಗ ಮಂಡಿದು ಲಿಗಮೆಂಟ್ ಟೆನ್ಷನ್. ಇದು ಸರ್ಜನ್ ಸ್ಕಿಲ್ಲು, ನಿಪುಣತೆ ಇಲ್ಲಿ ಕಂಡು ಬರುತ್ತೆ. ಸೊ ಪರ್ಫೆಕ್ಟ್ ಅಲೈನ್ಮೆಂಟ್ ತರೋದು ಒಂದು ಪಾರ್ಟು. ಪೇಷಂಟ್ ಏನು ಫೀಲ್ ಮಾಡ್ತಾರೆ ಅದು ಬ್ಯಾಲೆನ್ಸ್. ಸೊ ಮಂಡಿನ ಮಡಚಿದಾಗೂ ಒಂದೇ ಬ್ಯಾಲೆನ್ಸ್ ಇರಬೇಕು, ಸೀದಾ ಇದ್ದಾಗೂ ಒಂದೇ ಬ್ಯಾಲೆನ್ಸ್ ಇರಬೇಕು. ಅಂದ್ರೆ ಈ ಲಿಗಮೆಂಟ್ ಟೆನ್ಷನ್ ಒಳಭಾಗ ಹೊರಭಾಗ ಮಡಚಿದಾಗ ಸೀದಾ ಇದ್ದಾಗ ಪರ್ಫೆಕ್ಟ್ ಆಗಿದ್ರೆ ಪೇಷಂಟ್ ವಿಲ್ ಫೀಲ್ ಆ ಮಂಡಿ ಸಾಕಷ್ಟು ನ್ಯಾಚುರಲ್ ಆಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಸ್ಟೇಬಲ್ ಆಗಿದೆ ಅನ್ನೋದು ನಂಬರ್ಸ್ ಅಲ್ಲಿ ಸಿಗತ್ತೆ. ಮುಂಚೆ ಎಲ್ಲ ಬರೀ ಕೈ ಫೀಲು, ಕೈ ಅಂದಾಜು, ಕಣ್ಣಂದಾಜು ಇಂದ ಮಾಡ್ತಾ ಇದ್ದು ಕನ್ವೆನ್ಷನಲ್ ಅಲ್ಲಿ. ಈ ಅಲೈನ್ಮೆಂಟ್ ಡಿಗ್ರೀಸ್ ಅಲ್ಲಿ ಸಿಗತ್ತೆ. ಈಗ ಎಷ್ಟು ಮಿಲಿಮೀಟರ್ ಬೋನ್ ತೆಗಿಬೇಕು ಅಂತ ಒಂದು ಮಿಲಿಮೀಟರ್ ಅಲ್ಲಿ ಸಿಗತ್ತೆ. ಮತ್ತೆ ಬ್ಯಾಲೆನ್ಸು ಕ್ವಾಂಟಿಫಿಕೇಶನ್ ಆಗುತ್ತೆ, ನಂಬರ್ ಸಿಗತ್ತೆ. ಸೊ ಸರ್ಜರಿ ಮಾಡ್ತಾ ಮಾಡ್ತಾ ವಿ ಚೇಂಜ್ ದ ಅಲೈನ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್. ಎಷ್ಟು ನಮ್ಗೆ ಈ ಪೇಷಂಟಿಗೆ ಪರ್ಫೆಕ್ಟ್ ಅಂತ ಬೋನ್ ಕಟ್ಸ್ನ ಇಂಪ್ಲಾಂಟ್ ಪೊಸಿಷನಿಂಗ್ ಅಲ್ಲಿ ಚೇಂಜ್ ಮಾಡ್ತೀವಿ. ಮಾಡಿಬಿಟ್ಟು ಟ್ರಯಲ್ ಇಂಪ್ಲಾಂಟ್ ಅಂತ ಹಾಕ್ತೀವಿ. ಈಗ ಅಂಗಡಿಗೆ ಹೋದ್ರೆ ಹೇಗೆ ಟ್ರಯಲ್ ಶರ್ಟ್ ಹಾಕೊಂಡು ನೋಡ್ಬಿಟ್ಟು ಆಮೇಲೆ ಒರಿಜಿನಲ್ ಶರ್ಟ್ ತಗೋತೀವಲ್ವಾ, ಅದೇ ಥರ ಟ್ರಯಲ್ ಇಂಪ್ಲಾಂಟ್ಸ್ ಹಾಕ್ಬಿಟ್ಟು ಬ್ಯಾಲೆನ್ಸ್ ಚೆನ್ನಾಗಿತ್ತು, ಅಲೈನ್ಮೆಂಟ್ ಪರ್ಫೆಕ್ಟ್ ಆಗಿದೆ ಅಂತ ಅನಿಸಿದ್ರೆ ಆ ಒರಿಜಿನಲ್ ಇಂಪ್ಲಾಂಟ್ ತಗೊಂಡು ಸಿಮೆಂಟ್ ಮಾಡ್ತೀವಿ. ಸೊ ಇದು ರಿಯಲ್ ಟೈಮ್ ಫೀಡ್ ಸಿಗುತ್ತೆ. ಮತ್ತೆ ಸರ್ಜರಿ ಮಾಡ್ತಾ ಮಾಡ್ತಾ ಕಂಪ್ಯೂಟರ್ ಸ್ಕ್ರೀನ್ ನೋಡ್ಕೊಂಡು ಮಾಡ್ಬೋದು ನಾವು. ಸೊ ಇದು ರೊಬಾಟಿಕ್ ಅಸಿಸ್ಟೆಡ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ನೀವು ಕರೆಕ್ಟಾಗಿ ಹೇಳ್ದಂಗೆ ರೋಬೋಟ್ ಎಲ್ಲ ಮಾಡಿಬಿಡಲ್ಲ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಸರ್ಜನ್ ಕಂಟ್ರೋಲಲ್ಲಿ ಇರುತ್ತೆ. ಅದರಲ್ಲಿ ನಾನು ಮಾಡೋ ರೋಬೋಟ್ ಕಾಲ್ಡ್ ಮೇಕೋ ಅಂತ. ಇಟ್ಸ್ ಎ CT ಗೈಡೆಡ್ ರೋಬೋಟ್. ತುಂಬ ಪ್ರಿಸಿಷನ್ ಡ್ರಿವನ್ ಆಗಿರುತ್ತೆ, ತುಂಬ ಅಕ್ಯುರೇಟ್ ಆಗಿರುತ್ತೆ. ಸೊ ರೋಬೋನ ಪ್ರಿಸಿಷನ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ಜೊತೆಗೂಡಿದಾಗ ಬೆಸ್ಟ್ ಔಟ್ಕಮ್ಮೇ ಸಿಗುತ್ತೆ ನಮಗೆ, ರೈಟ್? ಆಲ್ಸೋ ಒಂದು ಹಿಸ್ಟ್ರಿ ಅಂತ ತಗೊಂಡಾಗ ಅರ್ಲಿಯೆಸ್ಟ್ ರೊಬಾಟಿಕ್ ಅಸಿಸ್ಟೆನ್ಸ್ ಆರ್ಥೋಪೆಡಿಕ್ ಜಾಯಿಂಟ್ ಸರ್ಜರಿನಲ್ಲಿ ಡಾಕ್ಟರ್ 1980s ಹೋಗಬೇಕಾಗತ್ತೆ ನಾವು. ಒನ್ ಆಫ್ ದ ಫಸ್ಟ್ ಡಾಕ್ಯುಮೆಂಟೆಡ್ ರೊಬಾಟಿಕ್ ಸಿಸ್ಟಮ್ ಆರ್ಥೋಪೆಡಿಕ್ಸಲ್ಲಿ ಯೂಸ್ ಮಾಡಿದ್ದು ಆ್ಯಸ್ ಯು ನೋ ರೋಬೋಡಾಕ್. ಯುನೈಟೆಡ್ ಸ್ಟೇಟ್ಸಲ್ಲಿ ಡೆವಲಪ್ ಆಯಿತು. ಆ್ಯಂಡ್ ಒನ್ ಆಫ್ ದ ಫಸ್ಟ್ ರೋಬೋ ಅಸಿಸ್ಟೆಡ್ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಪ್ರಪಂಚದಲ್ಲಿ 1992ನಲ್ಲಿ ಇದರ ಪರ್ಫಾರ್ಮೆನ್ಸ್ ಆಗುತ್ತೆ ಹಿಪ್ ಆರ್ಥ್ರೋಪ್ಲಾಸ್ಟಿಗೆ. ಬಟ್ ಅದಾದ ನಂತರ ನೀ ರಿಪ್ಲೇಸ್ಮೆಂಟ್ ರೊಬಾಟಿಕ್ ಸಿಸ್ಟಮ್ಸ್ ಎಷ್ಟು ಇವಾಲ್ವ್ ಆಗುತ್ತೆ ಅಂದರೆ ಇವತ್ತಿನ ದಿನ ಇವಾಲ್ವ್ ಆಗಿ ಒನ್ ಆಫ್ ದ ಬೆಸ್ಟ್ ಇನ್ ಮಾರ್ಕೆಟ್ ಅಥವಾ ಮೆಡಿಕಲ್ ಇಂಡಸ್ಟ್ರಿ ಅಂದರೆ ಇಟ್ ಇಸ್ ಮೇಕೋ. ಆ್ಯಂಡ್ ನೀವು ಮೇಕೋನೇ ಬಳಸ್ತಾ ಇದ್ದೀರಾ ನಿಮ್ಮ 21 ವರ್ಷಗಳ ಪ್ರಾಕ್ಟೀಸ್ನಲ್ಲಿ. ನಮಗೆ ಒಂದಷ್ಟು ನಿಮ್ಮಿಂದ ರಿಯಲ್ ಇನ್ಸಿಡೆಂಟ್ಸ್ನ ಕೇಳಬೇಕು ಅಂತ ಆಸೆ. ಫಾರ್ ಎಕ್ಸಾಂಪಲ್, ಯಂಗೆಸ್ಟ್ ಎವರ್
ನೀ ರಿಪ್ಲೇಸ್ಮೆಂಟ್ ಸರ್ಜರಿ ನೀವು ಯಾರ ಮೇಲೆ ಮಾಡಿದ್ದು? ವಾಟ್ ವಾಸ್ ದ ಏಜ್? ಯಂಗೆಸ್ಟ್ ಎವರ್ ನಾನು ಮಾಡಿದ್ದು ಅರೌಂಡ್ 8 ವರ್ಷದ ಹಿಂದೆ. ಹಾಂ 27 ವರ್ಷದ ಹುಡುಗಿ, ಹಾಂ ರುಮಟಾಯ್ಡ್ ಆರ್ಥರೈಟಿಸ್ ಆಗಿತ್ತು, ವಾಯು ಕಾಯಿಲೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಮಂಡಿ ತುಂಬ ಕೆಟ್ಟದಾಗಿ ಸೌದೋಗ್ಬಿಟ್ಟಿತ್ತು. ವಯಸ್ಸಲ್ಲ ಮುಖ್ಯ, ಎಷ್ಟು ಮಟ್ಟಿಗೆ ಮಂಡಿ ಸೌದಿದೆ ಅನ್ನೋದು ಮುಖ್ಯ. ಯಾಕಂದರೆ ಸರ್ಜರಿ ಮಾಡಿರೋದ್ರಿಂದ ಯು ಗೆಟ್ ಬ್ಯಾಕ್ ಯುವರ್ ಕ್ವಾಲಿಟಿ ಆಫ್ ಲೈಫ್. ನಡಿಲಿಕ್ಕೆ ಆಗ್ತಾ ಇರಲಿಲ್ಲ ಅವಳಿಗೆ, ತುಂಬ ಕಷ್ಟಪಡ್ತಾ ಇದ್ಲು. ಮಂಡಿ ಬೆಂಡಾಗೋಗ್ಬಿಟ್ಟಿತ್ತು, ಫ್ಲೆಕ್ಷನ್ ಡಿಫಾರ್ಮಿಟಿ ಅಂತ ಮಂಡಿ ಬೆಂಡಾಗೋಗುತ್ತೆ. ಸೊ ಸರ್ಜರಿ ಮಾಡಿದಾಗ ಇಟ್ ವಾಸ್ ವೆರಿ ಲೈಫ್ ಗಿವಿಂಗ್ ಫಾರ್ ಹರ್. ಆ್ಯಂಡ್ 40-50 ಏಜ್ನ ನಂತರ ಅಂತೂ ಸಾಕಷ್ಟು ಜನರಿಗೆ ಮಂಡಿ ಮೂಳೆ ಸವ್ದಿರುತ್ತೆ, ಸಾಕಷ್ಟು ಜನರಿಗೆ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕಾಗಿರುತ್ತೆ. ಬಟ್ ಓಲ್ಡೆಸ್ಟ್ ಎವರ್ ನೀವು ಮಾಡಿರುವಂಥ ಸರ್ಜರಿ ಅಂದರೆ ಯಾರ ಮೇಲೆ? ಹೌ ಓಲ್ಡ್? ಓಲ್ಡೆಸ್ಟ್ ಎವರ್ ರೀಸೆಂಟಾಗಿ ಒಂದು 6 ತಿಂಗಳ ಹಿಂದೆ ಮಾಡಿದೆ ನಾನು. ಒಂದು 87 year old IAS ಆಫೀಸರು. ಒಂದು ಮಂಡಿ ಮಾಡಿದೆ, ಅವ್ರಿಗೆ ಕಾನ್ಫಿಡೆನ್ಸ್ ಬಂತು. ಆಮೇಲೆ 2 ದಿನ ವೇಟ್ ಮಾಡ್ಬಿಟ್ಟು ಇನ್ನೊಂದು ಮಂಡಿನೂ ಮಾಡಿದೆ. ಈಸ್ ಡೂಯಿಂಗ್ ವೆಲ್. ಮತ್ತು ರೀಸೆಂಟಾಗಿ ಈ ಕಳೆದ ತಿಂಗಳಲ್ಲೇ ಒಂದು 2-3 80 ವರ್ಷದವ್ರಿಗೆ ಮಾಡಿದ್ದೇನೆ ನಾನು. ಒಬ್ಬರಂತೂ ಹೀ ಈಸ್ ಎ ಪೊಲೀಸ್ ಆಫೀಸರ್ ಫ್ರಮ್ ಹೊಸೂರ್. ಮೊನ್ನೆ ಸ್ಟಿಚ್ ರೂಮ್ ಅಲ್ಲಿಗೆ ಬಂದರು, ವಾಕರು ಇಲ್ಲ, ವಾಕಿಂಗ್ ಸ್ಟಿಕ್ಕು ಇಲ್ಲ, ಹಾಗೆ ನಡ್ಕೊಂಡು ಬಂದಿದ್ದಾರೆ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಫ್ ಯು ಆರ್ ಫಿಟ್, ಮೆಂಟಲಿ ಸ್ಟ್ರಾಂಗ್ ಇದ್ದರೆ ತುಂಬ ಒಳ್ಳೆಯ ಸರ್ಜರಿ. ಬಟ್ ಆಸ್ ಅ ಎಕ್ಸ್ಪರ್ಟ್ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜನ್, ನಿಮಗೆ ಯಂಗೆಸ್ಟ್ ಮೇಲೆ ಮಾಡೋದಕ್ಕೂ ಓಲ್ಡೆಸ್ಟ್ ಮೇಲೆ ಮಾಡೋದಕ್ಕೂ ನಿಮಗೆ ಪರ್ಸನಲಿ ಏನು ಡಿಫ್ರೆನ್ಸ್ ಅನ್ಸುತ್ತೆ? ಆರ್ ಇಸ್ ಇಟ್ ದ ಸೇಮ್? ಫಾರ್ ಎ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇಟ್ ಇಸ್ ಆಲ್ಮೋಸ್ಟ್ ದ ಸೇಮ್. ಓಕೆ. ಯಾಕಂದರೆ ಈಗ 87ವರೆಗೂ ಯಾರು ಮಾಡಿಸ್ಕೊಳ್ಳಿಕ್ಕೆ ರೆಡಿ ಇರ್ತಾರೆ, ದೇರ್ ಬೋನ್ ಕ್ವಾಲಿಟಿ ವಿಲ್ ಬಿ ವೆರಿ ಗುಡ್ and they'll be in good health. Correct. And they'll be in very good state of health. Younger patients ಬೋನ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ವಯಸ್ಸಾದಂಗೆ ಸ್ವಲ್ಪ ಬೋನ್ ಆಸ್ಟಿಯೋಪೊರೋಸಿಸ್ ಅಂತ ಆಗುತ್ತೆ, ಅದೊಂದೇ ಡಿಫ್ರೆನ್ಸ್ ಕಂಡು ಬರುತ್ತೆ. ರಿಕವರಿ ಫಾಸ್ಟರ್ ಇರುತ್ತೆ ಯಂಗರ್ ಪೇಷಂಟ್ಸ್ ಅಲ್ಲಿ, ತುಂಬಾ ಬೇಗ ಫಾಸ್ಟ್ ರಿಕವರಿ ಆಗೋಗ್ಬಿಡ್ತಾರೆ. ಆದರೆ ಇದು 80 year old ಪೊಲೀಸ್ ಫೋರ್ಸ್ ಇಂದ ಬಂದವರು ಹೇಳಿದ್ನಲ್ಲ, he recovered as good as a 27-year-old. Oh, wow. Okay. And longest ever ಅಂತ ಕೇಳಬಹುದಾ? ಯಾಕಂದರೆ ಐ ನೋ ಇಟ್ ಡಿಫರ್ಸ್ ಫ್ರಮ್ ಪೇಷಂಟ್ ಟು ಪೇಷಂಟ್. ಆ್ಯಂಡ್ ಸಿಂಗಲ್ ನೀ ಮಾಡ್ತಿದ್ದೀರಾ ಅಥವಾ 2 ನೀಸ್ಗಳಿಗೆ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತಿದ್ದೀರಾ ಅಂತ. ಇಫ್ ಐ ಆಮ್ ನಾಟ್ ರಾಂಗ್ ಡಾಕ್ಟರ್, ಸಾಮಾನ್ಯವಾಗಿ 60ರಿಂದ 120 ನಿಮಿಷ ಅಂತ ಅನ್ಕೋಬಹುದಾ? ರಿವಿಷನ್ ಸರ್ಜರಿ ಇದ್ರೆ ಮಾತ್ರ ಜಾಸ್ತಿ ಇಸ್ ವಾಟ್ ಐ ಆಮ್ ಅಸ್ಯೂಮಿಂಗ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಈಗ ಪ್ರೈಮರಿ ಸರ್ಜರಿಯಲ್ಲೂ ಟಫ್ ಸರ್ಜರೀಸ್ ಇರುತ್ತೆ ಕೆಲವು. ಮೊನ್ನೆ ಒಂದು 100 kg 105 kg ಪೇಷಂಟ್ ಮಾಡಿದೆ. ಸೊ ಇಟ್ ಟೇಕ್ಸ್ ಎ ಲಾಂಗರ್ ಡ್ಯೂರೇಷನ್ ಕಂಪೇರ್ ಟು ಲೈಟರ್ ಪೇಷಂಟ್ಸ್ ಅಂಡ್ ಲೆಸ್ ಡಿಫಾರ್ಮಿಟಿ ಕಮ್ಮಿ ಇತ್ತು ಅಂತಂದ್ರೆ ಬೇಗ ಆಗೋಗುತ್ತೆ. ಡಿಫಾರ್ಮಿಟಿ ಹೆಚ್ಚಿತ್ತು, ಕೆಟ್ಟದಾಗ ಬಾಗಿತ್ತು ಅಂತಂದ್ರೆ ಟೈಮ್ ಹೆಚ್ಚಾಗುತ್ತೆ. ಸೊ ಪೇಷಂಟ್ ಹೆವಿಯರ್ ಇದ್ರು ಅಂದ್ರೆ ಸ್ವಲ್ಪ ಹೆಚ್ಚಾಗುತ್ತೆ. BMI ಅಂತ ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಸೊ ಐಡಿಯಲ್ ಬಾಡಿ ಮಾಸ್ ಇಂಡೆಕ್ಸ್ ಇರೋ ಪೇಷಂಟ್ ಬಂತು, ತಳ್ಳಗಿರೋ ಪೇಷಂಟ್ ಬಂತು ಅಂದ್ರೆ ಬೇಗ ಆಗುತ್ತೆ. ಡಿಫಾರ್ಮಿಟಿ ಕಮ್ಮಿ ಇತ್ತು ಅಂದ್ರೆ ಬೇಗ ಆಗುತ್ತೆ. ಡಿಫಾರ್ಮಿಟಿ ಹೆಚ್ಚಿತ್ತು, ಹೈ BMI ಪೇಷಂಟ್ಸ್ ಬಂದ್ರು ಅಂದ್ರೆ ಇಟ್ ಬಿಕಮ್ಸ್ ಅ ಲಿಟಲ್ ಸ್ಲೋವರ್. ರಿವಿಷನ್ ಸರ್ಜರೀಸು ಯೂಶಲಿ ಜಾಸ್ತಿ ಟೈಮ್ ಹಿಡಿಯುತ್ತಾ ಕಂಪ್ಯಾರಿಟಿವ್ಲಿ? ಸ್ಲೈಟ್ಲಿ ಮೋರ್. ಓಕೆ. ಆ್ಯಂಡ್ ಟಫೆಸ್ಟ್ ಅಂತ ಕೇಳಬಹುದಾ? ಟಫೆಸ್ಟ್ ಅಂದರೆ ಈ ಹೈ BMI ಪೇಷಂಟ್ಸೇ 100-105 kg ಟಫ್ ಇರುತ್ತೆ. ಯಾಕಂದರೆ ಸಾಕಷ್ಟು ಮಸಲ್ ಫೋರ್ಸಸ್ ಯೂಸ್ ಮಾಡಬೇಕಾಗತ್ತೆ, ಸಾಕಷ್ಟು ಎಫರ್ಟು ಬರುತ್ತೆ. ಬಟ್ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಿಂದ ಇದು ಇಟ್ ಹ್ಯಾಸ್ ಬಿಕಮ್ ಕ್ವೈಟ್ ಎಫರ್ಟ್ಲೆಸ್. ಯಾಕಂದರೆ ರೋಬೋಟ್ ಬೋನ್ ಕಟ್ಸ್ ಮಾಡೋದ್ರಿಂದ ನಮ್ಮ ಕೈ ಎಫರ್ಟ್ ಸಾಕಷ್ಟು ಕಮ್ಮಿ ಆಗುತ್ತೆ. ಓಕೆ. ಆ್ಯಂಡ್ ಸಾಕಷ್ಟು VIP ಪೇಷಂಟ್ಸ್ಗಳಿಗೆ ನೀವು ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದ್ದೀರಾ. ಇಫ್ ಯು ಕ್ಯಾನ್ ರೀಕಾಲ್ ಅ ಫ್ಯೂ. ದ ಮೋಸ್ಟ್ ಪ್ರೆಸ್ಟೀಜಿಯಸ್ ವಾಸ್ ನಮ್ಮ ಪ್ರೊಫೆಸರ್, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ ನಾನು ಓದಿದ್ದಲ್ಲಿ. ಸೊ ಹಿ ವಾಸ್ ದ ಪ್ರೊಫೆಸರ್, ಹಿ ಈಸ್ ಎ ಫೇಮಸ್ ಆರ್ಥ್ರೋಸ್ಕೋಪಿ ಸರ್ಜನ್, ಡೀನು ಆಗಿದ್ರು. ಸೊ ಅವ್ರು ಮಾಡಿದ್ದು ಇಟ್ ವಾಸ್ ಎ ವೆರಿ ಸ್ಟ್ರೆಸ್ಫುಲ್ ಮೂಮೆಂಟ್ ಅಂತಲೂ ಹೇಳ್ಬೋದು, ಯಾಕಂದರೆ ನಮ್ಮ ಸ್ವಂತ ಪ್ರೊಫೆಸರ್ ಮೇಲೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ವಾಸ್ ಪರ್ಹ್ಯಾಪ್ಸ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಮೂಮೆಂಟ್. ಲಾಸ್ಟ್ 2 years ಸಾಕಷ್ಟು ಜನ ಮಾಡಿದ್ದೀನಿ. ಒಬ್ಬರು ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ ಅವ್ರ ಸಿಸ್ಟರ್ಗೆ ಮಾಡಿದೆ. ಹಾಗೆ ಸಾಕಷ್ಟು IAS ಆಫೀಸರ್ ಹೇಳಿದ್ದೀನಿ, ಒಬ್ಬ IAS ಆಫೀಸರ್ಗೆ ಮಾಡಿದೆ ರೀಸೆಂಟಾಗಿ. ತುಂಬ ಗ್ರಾಟಿಫೈಯಿಂಗ್ ಆಗಿರುವಂಥ ಒಂದಷ್ಟು ಕೇಸಸ್ ಇರುತ್ತಲ್ವಾ? ಅಂದರೆ ಈ ಥರ ಒಂದು ಗ್ರಾಟಿಫೈಯಿಂಗ್ ಮೂಮೆಂಟ್ ಅಥವಾ ಕೇಸ್ ಇಫ್ ಯು ಕ್ಯಾನ್ ರಿಮೆಂಬರ್. ಮೈಸೂರಿಂದ ಒಂದು ಫೇಮಸ್ ಅಸ್ಟ್ರಾಲಜರ್, ಮೈಸೂರು ಅರಮನೆ ಆಸ್ಥಾನದಲ್ಲಿ ಅವರ ಗ್ರ್ಯಾಂಡ್ ಫಾದರ್ ವಾಸ್ ಎ ಫೇಮಸ್ ಅಸ್ಟ್ರಾಲಜರ್. ನಾಲ್ವಡಿ ಜಯಚಾಮರಾಜ ಒಡೆಯರ್ ಅವರ ಕೋರ್ಟಲ್ಲಿ ಮೈಸೂರು ಪಂಚಾಂಗ ಬರೀತಾರೆ. ಹಿಸ್ ಸನ್, ದ ಪ್ರೆಸೆಂಟ್ ಅಸ್ಟ್ರಾಲಜರ್ ಸನ್, ಅವ್ರ ಅಮ್ಮನ ಕರ್ಕೊಂಡ್ಬಂದ್ರು, ವೀಲ್ ಚೇರಲ್ಲಿ ಕರ್ಕೊಂಡ್ಬಂದ್ರು. ಫಸ್ಟ್ ಟೈಮ್ ಕರ್ಕೊಂಡ್ಬಂದಾಗ ಅಮ್ಮ ನಡೀತಾನೆ ಇಲ್ಲ, ಒಂದು 6 ತಿಂಗಳಿಂದ ಹಿಂಗೆ ಇದಾಗೋಗ್ಬಿಟ್ಟಿದ್ದಾರೆ ಅಂತ ಕರ್ಕೊಂಡ್ಬಂದು. ಯಾಕಂದರೆ ಶ್ರಿವಿಲ್ಡ್ ಆಗಿದ್ರು, ನಡೆದಿರಲಿಲ್ಲ ತುಂಬ ದಿನ, ತುಂಬ ವೀಕ್ ಆಗೋಗ್ಬಿಟ್ಟಿದ್ರು.
ಸೊ ಒಂದು 6 ತಿಂಗಳು ಪ್ರಿಪರೇಷನ್ ತೊಗೊಂಡೆ ಅವ್ರಿಗೆ. ಫಿಸಿಕಲಿ ಫಿಟ್ ಮಾಡೋದು, ಫಿಸಿಯೋಥೆರಪಿ ಮಾಡೋದು, ಫಿಸಿಷಿಯನ್ ಹತ್ರ ಅವ್ರ ಡಯಾಬಿಟಿಕ್ ಕಂಟ್ರೋಲ್ ಮಾಡಿಸೋದು, ಅವ್ರ ಡಯಟ್ ನ್ಯೂಟ್ರಿಷನ್ ಇಂಪ್ರೂವ್ ಮಾಡೋದು, ಇವೆಲ್ಲ ಮಾಡಿಬಿಟ್ಟು 6 ತಿಂಗಳಾದಮೇಲೆ ಶಿ ವಾಸ್ ನಿಯರ್ಲಿ 78-79 ಇಯರ್ಸ್. ಸೊ ಫಸ್ಟ್ ಒಂದು ಮಂಡಿ ಮಾಡಿದೆ, ಒಂದು ಮಂಡಿ ಮಾಡಾದ್ಮೇಲೆ 2 ದಿನ ಬಿಟ್ಟು ಇನ್ನೊಂದು ಮಂಡಿ ಮಾಡಿದೆ. ಆಮೇಲೆ 3 ತಿಂಗಳಾದ್ಮೇಲೆ ಚೆನ್ನಾಗಿ ರೇಷ್ಮೆ ಸೀರೆ ಉಟ್ಕೊಂಡು ನನ್ನ ಹಾರೋಸ್ಕೋಪ್ನ ಬಂದು ಬರೆದ್ಬಿಟ್ಟು ಕೊಟ್ಟರು ಹೋದರು. ಸೊ ದ್ಯಾಟ್ ವಾಸ್ ವೆರಿ ಗ್ರಾಟಿಫೈಯಿಂಗ್ ಫಾರ್ ಮೀ. ಇನ್ನು ಇವತ್ತರೆಗೂ ಅದು ಇಟ್ಕೊಂಡಿದ್ದೀನಿ. ದ್ಯಾಟ್ ವಾಸ್ ಅ ವೆರಿ ಗ್ರಾಟಿಫೈಯಿಂಗ್ ಮೂಮೆಂಟ್. ಸೊ ದೀಸ್ ಆರ್ ದ ಮೂಮೆಂಟ್ಸ್ ವಿಚ್ ಗಿವ್ ಯು ಹ್ಯಾಪಿನೆಸ್. ನಿಜ ನಿಜ ನಿಜ. ಆ್ಯಂಡ್ ಹೆವಿಯೆಸ್ಟ್ ಬಗ್ಗೆ ಮಾತಾಡಿದ್ರಿ, ವಿಚ್ ಇಸ್ ಯೂಶಲಿ ವೆರಿ ಚಾಲೆಂಜಿಂಗ್ ಈ ಸರ್ಜರಿಲಿ. ಲೈಟೆಸ್ಟ್ ಪೇಷಂಟ್? ಲೈಟೆಸ್ಟು ಮಾಡಿದ್ದೀನಿ. ಒಂದು 4-5 ಮಂತ್ಸ್ ಬ್ಯಾಕ್ 36 kilos ಪೇಷಂಟ್ ಮಾಡಿದ್ದೀನಿ ನಾನು. ಸೊ ಇಟ್ ವಾಸ್ ಲೈಕ್ ಆಪರೇಟಿಂಗ್ ಆನ್ ಎ ಚೈಲ್ಡ್. ದ ಸ್ಮಾಲೆಸ್ಟ್ ಇಂಪ್ಲಾಂಟ್ ನಾವು ಯೂಸ್ ಮಾಡಿದ್ದು, ಇಟ್ ವಾಸ್ ಟೂ ಬಿಗ್ ಫಾರ್ ಹರ್. ಟಾಯ್ ಬೋನ್ ಸೈಜ್ ಇತ್ತು, ವೆರಿ ಸ್ಮಾಲ್ ಬೋನ್ಸ್. ಸೊ ದಟ್ ವಾಸ್ ಆಲ್ಸೋ ಎ ಬಿಗ್ ಚಾಲೆಂಜ್. ಸೊ ಈ ಥರ ಎಲ್ಲಾ ಥರ ವಿ ಗೆಟ್ ಆಲ್ ಪರ್ಮಿಟೇಷನ್ ಕಾಂಬಿನೇಷನ್ ಬರುತ್ತೆ. ಮೋಸ್ಟ್ ಕಾಂಪ್ಲಿಕೇಟೆಡ್ ಕೇಸ್ ಯಾವುದು ಅಂತ ಅಂದರೆ, ಇವಾಗ ಕೆಲವು ಡಾಕ್ಟರ್ಸ್ ಹೇಳೋದು ಕೇಳಿದ್ದೀನಿ, ಅವ್ರಿಗೆ ಏನೇನು ಇಶ್ಯೂ ಇರಬಹುದು ಎಲ್ಲ ಇತ್ತು. BP ಇರಬಹುದು, ಶುಗರ್ ಇರಬಹುದು, ಅಥವಾ ಯು ನೇಮ್ ಇಟ್. ಇಷ್ಟೆಲ್ಲ ಇಶ್ಯೂಸ್ ಮಧ್ಯೆ ಇದನ್ನು ಮಾಡೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ದೆನ್ ಸಕ್ಸಸ್ಫುಲಿ ಮಾಡಿದ್ವಿ ಅನ್ನುವಂಥದ್ದು. ನನಗೆ 1 ವರ್ಷದ ಹಿಂದೆ ಒಂದು ಬಿಹಾರಿಂದ ಒಂದು ಪೇಷಂಟ್ ಬಂದಿದ್ರು. ವೀಲ್ ಚೇರ್ ಮೇಲೆ ಕರ್ಕೊಂಡ್ಬಂದ್ರು, ನೀ ರಿಪ್ಲೇಸ್ಮೆಂಟ್ ಮಾಡಿ ಅಂತ, ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿ ಅಂತ. ಹಾರ್ಟ್ ಕಂಡೀಷನ್ ಇತ್ತು ಅವ್ರಿಗೆ. ಹಾರ್ಟ್ ಕಂಡೀಷನ್ ಎವ್ಯಾಲ್ಯೂಯೇಷನ್ ಮಾಡಿದಾಗ ಅವ್ರ ಇಜೆಕ್ಷನ್ ಫ್ರಾಕ್ಷನ್ ಇದ್ದಿದ್ದು ಅರೌಂಡ್ 33%, 33%. ಅಂದರೆ ತುಂಬ ಹೈ ರಿಸ್ಕ್ ಅಂತ ಆಗೋಗ್ಬಿಡುತ್ತೆ. ಸರ್ಜರಿಯಿಂದ ಜೀವಕ್ಕೆ ಅಪಾಯ ಆಗ್ಬೋದು ಅಂತ. ಸೊ ಅನಸ್ಥೆಟಿಸ್ಟ್ ಹತ್ರ, ಕಾರ್ಡಿಯಾಲಜಿಸ್ಟ್ ಹತ್ರ, ಫಿಸಿಷಿಯನ್ ಹತ್ರ ಎವ್ಯಾಲ್ಯೂಯೇಷನ್ ಮಾಡಿಸ್ಬಿಟ್ಟು ಪೇಷಂಟ್ ಹತ್ರ ಹೈ ರಿಸ್ಕ್ ಕನ್ಸೆಂಟ್ ಅಂತ ತಗೋಬೇಕಾಗುತ್ತೆ. ಯಾಕಂದರೆ ಸರ್ಜರಿ ಆದರೆ ರಿಸ್ಕ್ಸ್ ಇರುತ್ತೆ, ಜೀವಕ್ಕೂ ಅಪಾಯ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಇದನ್ನು ಮಾಡಿಬಿಟ್ಟು ಒಂದು ಮಂಡಿ ಮಾಡಿದೆ. ಸೆಕೆಂಡ್ ಮಂಡಿಗೆ ಅನಸ್ಥೆಟಿಸ್ಟ್ ಹೇಳಿದ್ರು, ಇನ್ನು ಮಾಡೋಂಗಿಲ್ಲ ನೀನು, ಆಲ್ರೆಡಿ ಇಟ್ ಇಸ್ ಟೂ ರಿಸ್ಕಿ, ಸೊ ಇನ್ನು ಮಾಡಬೇಡಿ ಅಂತ ಹೇಳಿದರು. ಲಕ್ಕಿಲಿ ಫಾರ್ ಮೀ ಆ್ಯಂಡ್ ಫಾರ್ ಹರ್, ಥ್ಯಾಂಕ್ ಗಾಡ್, ಶಿ ಈಸ್ ಡೂಯಿಂಗ್ ವೆಲ್, ಚೆನ್ನಾಗಿದ್ದಾರೆ. ಶಿ ಈಸ್ ಗಾನ್ ಬ್ಯಾಕ್ ಟು ಬಿಹಾರ್ ಆ್ಯಂಡ್ ಶಿ ಈಸ್ ಡೂಯಿಂಗ್ ವೆಲ್. ಸೊ ಇಟ್ ವಾಸ್ ಎ ಗುಡ್ ಡಿಸಿಷನ್. ಒಂದೇ ಮಂಡಿ ಮಾಡಿಬಿಟ್ಟು ನಿಲ್ಲಿಸಿದೆ ಅಲ್ಲಿಗೆ. ಸೊ ರಿಸ್ಕ್ಸ್ ಎಷ್ಟು ಮಟ್ಟಿಗೆ ತೊಗೋಬೇಕು ಅಷ್ಟು ತೊಗೋಬೇಕು. ಪೇಷಂಟ್ಗೆ ಎಕ್ಸ್ಪ್ಲೇನ್ ಮಾಡೋದು ಇಂಪಾರ್ಟೆಂಟ್. ಮುಂಚೆ ಅನಸ್ಥೀಸಿಯಾಗೂ ಇವತ್ತಿನ ಅನಸ್ಥೀಸಿಯಾಗೂ ಅಜಗಜಾಂತರ ವ್ಯತ್ಯಾಸ ಇದೆ. ತುಂಬ ಸೇಫ್ ಆಗಿ ಹೋಗಿದೆ. ಈಗ ರೀಜನಲ್ ಬ್ಲಾಕ್ಸ್ ಅಂತ ಈಗ ಮುಂಚೆ ಹೇಳಿದೆ ನಿಮಗೆ, ಸ್ಪೈನಲ್ ಅನಸ್ಥೀಸಿಯಾ ಕೊಡ್ತೀವಿ, ಮತ್ತೆ ತೊಡೆಯಲ್ಲಿ ಒಂದು ಇಂಜೆಕ್ಷನ್ ಕೊಡ್ತೀವಿ ಕಾಲು ಮರಗಟ್ಟು ಹೋಗೋಂಗೆ, ಮತ್ತೆ ಮಂಡಿ ಹಿಂಭಾಗದಲ್ಲಿ ಒಂದು ಅನಸ್ಥೀಸಿಯಾ ಕೊಡ್ತೀವಿ. ಸೊ ಈ ರೀಜನಲ್ ಬ್ಲಾಕ್ಸ್ ಜನರಲ್ ಅನಸ್ಥೀಸಿಯಾ ಕೊಡ್ಲಿಕ್ಕೆ ಹೋಗಲ್ಲ ಯೂಶ್ವಲಿ. ಸೊ ಹಾಗಾಗಿ ಪೇಷಂಟ್ನ ಲೈಟಾಗಿ ಸೆಡೇಟ್ ಮಾಡ್ತೀವಿ, ಎಚ್ಚರನೂ ಇರಲ್ಲ. ಸೊ ಹಾಗಾಗಿ ಪೇಷಂಟ್ ವಿಲ್ ನಾಟ್ ಫೀಲ್ ಎನಿ ಪೇನ್, ಇಟ್ ವಿಲ್ ಬಿ ವೆರಿ ಸೇಫ್. ಅದ್ರ ಜೊತೆ ಸರ್ಜರಿಗಿಂತ ಮುಂಚೆ ಥರೋವಾಗಿ ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಪ್ರತಿಯೊಂದು ಪೇಷಂಟ್ನು 3 ಜನ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಒಂದು ಅನಸ್ಥೆಟಿಸ್ಟ್ ಎವ್ಯಾಲ್ಯೂಯೇಟ್ ಮಾಡ್ತಾರೆ, 2ನೇದು ಕಾರ್ಡಿಯಾಲಜಿಸ್ಟ್ ಎವ್ಯಾಲ್ಯೂಯೇಟ್ ಮಾಡ್ತಾರೆ, 3ನೇದು ಫಿಸಿಷಿಯನ್ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಇವು 3 ನೋಡ್ಬಿಟ್ಟು ನಾನು ಓವರ್ ಆಲ್ ಎವ್ಯಾಲ್ಯೂಯೇಷನ್ ತಗೋತೀನಿ. ಸೊ ಅದನ್ನೆಲ್ಲ ಸರಿ ಅಂದಮೇಲೆ, ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನಾವು ಸರ್ಜರಿ ಮಾಡ್ತೀವಿ. ಒಳ್ಳೆ ಗ್ರೂಪ್ ಆಫ್ ಅನಸ್ಥೆಟಿಸ್ಟ್ ಇದ್ದಾರೆ ಸಪೋರ್ಟ್ ಮಾಡಲಿಕ್ಕೆ. ಒಂದು ಒಳ್ಳೆ ಟೀಮ್ ಇದೆ ನಮ್ಮ ಹಾಸ್ಪಿಟ್ಲಲ್ಲಿ. ಒಂದು 4 ಜನ ಸೀನಿಯರ್ ಅನಸ್ಥೆಟಿಸ್ಟ್ ಇದ್ದಾರೆ, ಒಂದು 8 ಜನ ಜೂನಿಯರ್ ಅನಸ್ಥೆಟಿಸ್ಟ್ ಇದ್ದಾರೆ, ಒಂದು 12ರಿಂದ 16 ಜನದ ಟೀಮ್ ಇದೆ. ಸೊ ಒಳ್ಳೆ ಟೀಮ್ ಇರೋದ್ರಿಂದ ರಿಸ್ಕಿ ಕೇಸಸ್ಸು ತೊಗೋಬೋದು. ಹೈ ರಿಸ್ಕ್ ಅಂತ ಬೇರೆ ಕಡೆ ಹೆದರಿರ್ತಾರೆ ಸಣ್ಣ ಹಾಸ್ಪಿಟ್ಲಲ್ಲಿ, ಅದನ್ನ ಮಾಡ್ಬೋದು ಅಂತ ನಾನು ಹೇಳಲು ಬಯಸ್ತೇನೆ. ಈಗ ರೀಸೆಂಟಾಗಿ ಒಂದು ಪೇಷಂಟು ಬಳ್ಳಾರಿಯಿಂದ ನನಗೆ ಬಂದರು. ಒಂದು ಕಾಲು ಪೋಲಿಯೋ ಇತ್ತು, ಒಂದು ಕಾಲು ಸೌದೋಗಿತ್ತು. ಸೊ ಅಲ್ಲಿನ ಆರ್ಥೋಪೆಡಿಕ್ ಸರ್ಜನೇ ನಾನು ಕಳಿಸಿದ್ರು, ಇಲ್ಲಿ ನೀವು ಮಾಡಿ ಅಂತ. ಸೊ ಆ ಮಂಡಿ ಮಾಡಿದೆ. ಈಗ TVS 50 ಓಡಿಸ್ಕೊಂಡು ಹಿ ಈಸ್ ಡೂಯಿಂಗ್ ವೆರಿ ವೆಲ್. ಸೊ ಈ ಥರ ಈಗಿನ ಸರ್ಜರಿ ಸಾಕಷ್ಟು ಸೇಫ್ ಆಗಿದೆ, ಹೆದರ್ಕೋಬೇಡಿ ಅಂತ ನಾನು ರಿಯಶ್ಯೂರೆನ್ಸ್ ಕೊಡಲು ಬಯಸ್ತೇನೆ. ತುಂಬ ವೇಟ್ ಮಾಡಿಬಿಟ್ರೆ ಏನಾಗುತ್ತೆ, ನಿಮ್ಮ ಏಜು ಹೆಚ್ಚಾಗ್ತಾ ಹೋಗುತ್ತೆ, ಹೆದರಿ ಕ್ವಾಲಿಟಿ ಆಫ್ ಲೈಫ್ ಹೋಗುತ್ತೆ, ಮಾಡೋ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಬರ್ತಾ ಬರ್ತಾ, ನೋವು ತಡ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಆಗುತ್ತೆ ಬರ್ತಾ ಬರ್ತಾ. ಸೊ ಇವೆಲ್ಲ ಅಡಿಷ್ನಲ್ ಪ್ರಾಬ್ಲಮ್ಸ್ ಬರುತ್ತೆ. ಆ್ಯಂಡ್ 50 ವರ್ಷದ ಮೇಲ್ಪಟ್ಟವರು ಅಂತ ತಗೊಂಡಾಗ ನಮ್ಮ ಭಾರತದಲ್ಲಿ 1 in 4 adults ದೇ ಸಫರ್ ಫ್ರಮ್ ನೀ ಪೇನ್. ಬಟ್ ಈ ಫಿಯರ್ ಅಂತ ಏನಿದೆಯಲ್ಲ, ಅದು ಬೇರೆ ಎಲ್ಲದಕ್ಕಿಂತ ಮೀರಿದ್ದಾಗಿರೋದ್ರಿಂದ ಆ ಭಯದಿಂದ ಸರ್ಜರಿ ಮಾಡಿಸ್ಕೊಳ್ಳೋದು ಬೇಡ ಅಥವಾ ಮುಂದಕ್ಕೆ ಹಾಕೋಣ ಅಂದ್ಕೊಳ್ತಿರೋರಿಗೆ ಇಟ್ ವಾಸ್ ಅನ್ ಎಕ್ಸ್ಟ್ರೀಮ್ಲಿ ಇನ್ಸೈಟ್ಫುಲ್ ಎಪಿಸೋಡ್. ಮೇ ಬಿ ಗೋಯಿಂಗ್ ಫಾರ್ವರ್ಡ್ ನಾವು ನಿಮ್ಮ ಒಂದಷ್ಟು ಪೇಷಂಟ್ಸ್ನ ಕೂಡ ಮಾತಾಡಿಸ್ಬೇಕು. ಲೈಕ್ ವಿ ಕ್ಯಾನ್ ಟೇಕ್ ಸಮ್ ಟೆಸ್ಟಿಮೋನಿಯಲ್ಸ್. ಯಾಕಂದರೆ ಸರ್ಜರಿ ಆದವರು ಕೂತು ಮಾತಾಡಿದಾಗ
ಯಾರಿಗೆ ಸಜೆಸ್ಟ್ ಮಾಡಿರ್ತೀರಾ ಸರ್ಜರಿ ಅವ್ರಿಗೊಂದು ಧೈರ್ಯ ಬರುತ್ತೆ. ಡೆಫಿನೆಟ್ಲಿ ಗೋಯಿಂಗ್ ಫಾರ್ವರ್ಡ್ ಅದನ್ನು ಮಾಡೋಣ. ಬಟ್ ನಮ್ಮ ಫ್ಯೂಚರ್ ಎಪಿಸೋಡ್ಸಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಬೌಟ್ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್.